ಇನ್ನು ಇದು ನಮ್ಮ ಮನೋವ್ಯಾಕುಲಗಳಿಗೆ ನಾವೇ ಕೊಟ್ಟುಕೊಳ್ಳುವ ಥೆರಪಿ ಅಂತ ಅನಿಸುತ್ತೆ ನನಗೆ. ಯಾವುದೋ ಒಂದು ದುಃಖವನ್ನು ನಾವು ಆಚೆ ಹಾಕುವಾಗ ಅಥವಾ ಸಂತೋಷವನ್ನು ಆಚೆ ಹಾಕುವಾದ್ರೂ ಈ ಪದ್ಯಗಳು ಅರಳುತ್ತವೆ ಅನ್ನೋದು ನನ್ನ ಭಾವನೆ. ಯಾಕೋ ನನ್ನನ್ನು ಬುದ್ಧ ಬಹಳವಾಗಿ ಕಾಡಿಸ್ತಾ ಇರುತ್ತೆ. ಯಾವಾಗಲೂ ಸಹ ನಮ್ಮಲ್ಲಿ ಒಂದು ಬುದ್ಧದ ಸ್ಟ್ಯಾಚ್ಯೂ ಸಹ ಇದೆ. ಬುದ್ಧ ನೀನೇನೋ ಆರಾಮಾಗಿ ಹೋಗಿ ಕೂತ್ಕೊಂಡ್ಬಿಟ್ಟೆ, ಆದರೆ ನಾನು ಹೋಗಬೇಕು ಅಂದರೆ ಎಲ್ಲಾಗತ್ತೆ. ಯಾವ ಹೆಣ್ಮಕ್ಳು ಸಹ ಬುದ್ಧನಂತೆ ತನ್ನ ಸಂಸಾರವನ್ನು, ಮಗುವನ್ನು, ಈ ಕಡೆ ಹಸಿದ ಗಂಡನನ್ನು ಬಿಟ್ಟು ಹೋಗಲಿಕ್ಕೆ ಯಾವ ಹೆಣ್ಮಕ್ಳು ಸಹ ರೆಡಿ ಇರಲ್ಲ. ಬುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧ ಆಗ್ಬೋದು. ಬುದ್ಧನ ಹೆಂಡತಿ ಯಶೋಮತಿ ಬುದ್ಧ ಆಗಲಿಲ್ಲ, ಅವಳು ಯಶೋಮತಿ ತಾಯಿ ಅಷ್ಟೇ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ಸುಂದರ ಸಂಜೆ. ನನಗೆ ಹೇಳ್ಕೊಳ್ಳಾರ್ದಂತಹ ಭಾವನೆಗಳು ಬರ್ತಾ ಇದೆ, ಸಂತೋಷ ಆಗ್ತಾ ಇದೆ, ಅದ್ರ ಜೊತೆಗೆ ಒಂದೊಂದು ಸಲ ವಿಷಾದನೂ ಆಗ್ತಾ ಇದೆ. ಏಕೆಂದರೆ ಬಹಳಷ್ಟು ಜನ ಬರಬೇಕಾಗಿದೆ ಗೆಳತಿಯರು. ಬಹುಶಃ ಈ ತುಂಬ ಟ್ರಾಫಿಕ್ನಲ್ಲೋ ಅಥವಾ ಇದರೆಲ್ಲ ಸಿಗಾಕೊಂಡು ಬರಲಿಲ್ಲ. ಆದರೆ ನಿಜವಾಗ್ಲೂ ಆಪ್ತತೆಯಿಂದ ಮನಸ್ಸಿಗೆ ಹತ್ತಿರವಾದವರೆಲ್ಲ ಬಂದಿದ್ದಾರೆ. ಅದಂತೂ ನನಗೆ ತುಂಬ ಸಂತೋಷದ ವಿಷಯ. ಎಲ್ರಿಗೂ ಸಹ ನನ್ನ ನಮಸ್ಕಾರ. ನಾನು ಹೇಳ್ತಾ ಇದ್ದೀನಿ, ಇವತ್ತು ವೇದಿಕೆ ಮೇಲಿರುವ ನನ್ನ ಮೆಚ್ಚಿನ ಕವಿಯಾದ ಪ್ರತಿಭಾ ನಂದಕುಮಾರ್ ಅವರ ಕಾವ್ಯಗಳನ್ನು ಓದಿ ಒಂಥರ ಗಾಬರಿ ಆಗ್ತಾ ಇದ್ದೆ ನಾನು. ಅಯ್ಯೋ, ಎಷ್ಟು ಇದಾಗಿ ಬರೆದಿದ್ದಾರಪ್ಪ, ಕವಿತೆಗಳು ಚೆನ್ನಾಗಿ ಜಾಡಿಸ್ಬಿಟ್ಟಿದ್ದಾರೆ ಎಲ್ಲರಿಗೂ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಇವತ್ತು ಅಂತ ಇದ್ದೀನಿ, ಸಂಜೆಯಲ್ಲಿ ಕತ್ಲಲ್ಲಿ ನನ್ನ ಸೀತೆ ಹೂವಿನ ಕವಿತೆಗಳು ಸುಮ್ಮನೆ ತೆಣ್ಣಗೆ ಹರಿಯುವ ಜರಿಯಂತೆ ಅಷ್ಟೇ ಹೇಳಬಲ್ಲೆ ನಾನು. ಇಲ್ಲಿ ಯಾವುದೇ ಕ್ರಾಂತಿಕಾರ ಮನೋಭಾವಗಳಷ್ಟು ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಅತ್ಯಂತ ನನ್ನ ಮೆಚ್ಚಿನ ಸಂಪಾದಕರಾದಂತಹ ರಘುನಾಥ್ ಸರ್ ಬಂದಿದ್ದಾರೆ. ಯಾಕೆ ಅಂದರೆ ಅವರು ನನ್ನ ಲೇಖನಗಳಿಗೆ ಜೀವ ಕೊಟ್ಟವರು. ನಾನು ಬರೆದು ಕಳಿಸ್ತಾ ಇದ್ದೆ, ಸರ್ ಅದನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸಿದಾಗಲೇ ಅದಕ್ಕೆ ಜೀವ ಬರೋದು. ಯಾಕೆಂದರೆ 10 ಜನ ಓದಿದ್ರೆ ತಾನೇ ಅದರದ್ದು ಒಂದು ಮೌಲ್ಯ ನನಗೆ ಸಿಗೋದು. ಅವರು ಬಂದಿದ್ದು ನಂಗೆ ಬಹಳ ಖುಷಿಯಾಯಿತು. ಮತ್ತೊಂದು ಮುಖ್ಯ ಆತ್ಮೀಯರು ಅಂದರೆ ನಮ್ಮ ಸುಜಾತ ಅವರು ಇಲ್ದಿದ್ರೆ ನಾನು ಈ ಪುಸ್ತಕನೇ ಆಚೆ ತರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಯಾಕೋ ಒಂದು ಸ್ವಲ್ಪ ಮಧ್ಯ ಬೇಜಾರಾಯಿತು, ಡಿಪ್ರೆಷನ್ ಆಯಿತು. ಇಲ್ಲ ಸುಜಾತ, ಈ ಕವಿತೆಗಳು ನನಗೆಲ್ಲ ಬಿಟ್ಬಿಡ್ತೀನಿ ಅಂದಾಗ, ಇಲ್ಲ ನೀ ಬಾ ಅಂತ ಕರೆದು ಪ್ರತಿ ಸಲ ಸಹ ಒಂದು ಆತ್ಮೀಯ ಅಕ್ಕನಂತೆ ಬೆನ್ನು ತಟ್ಟಿ ನೀ ಬರೀ ಮಾಡು, ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಸಂಪೂರ್ಣ ಸಹಕಾರ ನೀಡಿದವರು ಸುಜಾತ ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಬೇಕು ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಆಮೇಲೆ ನಾನು ಹೇಳಿದ್ನಲ್ಲ, ಪುಷ್ಪ ಅವ್ರಿಗೆ, ಎಲ್ಲರೂ ನಮ್ಮ ಬೀಗರುಗಳಿರ್ಬೋದು, ನನ್ನ ಅಕ್ಕ ತಂಗಿಯರಿರ್ಬೋದು, ನನ್ನ ಗೆಳತಿಯರು, ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಇಲ್ಲ ಅಂದರೂ ಪ್ರೀತಿಯಿಂದ ಓದಿ ಪ್ರೋತ್ಸಾಹಿಸ್ತಾರೆ. ನೀ ಬರೀ ಅಂತ ಹೇಳುವಂಥ ಒಂದು ಹುಮ್ಮಸ್ಸು. ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ, ಅವಳು ಸಹ ಚಿಕ್ಕದ್ರಿಂದ ಸಾಹಿತ್ಯ ಪ್ರೇಮಿ. ಒಂಥರ ನನಗೆ ಆತ್ಮೀಯರೆಲ್ಲ ಇಲ್ಲಿದ್ದಾರೆ. ನನಗೆ ಬಹಳ ಜನ ಬರೆದಿದ್ರು ಸಹ ಒಂದು 10 ಜನನಾರು ನಮ್ಮ ಹೃದಯಕ್ಕೆ ಹತ್ತಿರವಾದವರಿದ್ದರೆ ಸಾಕು ಅಂತ ಅಂದ್ಕೊಳ್ತೀನಿ. ಅದ್ರ ಜೊತೆಗೆ ನಮ್ಮನೆ ಸುನೀತಾ ಇದ್ದಾಳೆ, ಅವಳಂತೂ ನನಗೆ ಏನಾದ್ರು ಬರಿತಿದ್ರು, ಅಕ್ಕ ಬರೀರಿ ಅಂತ ನಿಜವಾಗ್ಲೂ ಭಾಳ ನನಗೆ ಸಹಾಯ ಅಂದರೆ ಅವಳದು. ಇನ್ನು ನನಗೆ ಜಯಾನಂದ್ ಬಗ್ಗೆ ಹೇಳೋದು ಬೇಡ. ಪಾಪ ಅವ್ರು ಏನೇ ಮಾಡಿದ್ರು ನನಗೆ ಮೌನವಾದ ಸಪೋರ್ಟ್ ಯಾವಾಗಲೂ ಇರುತ್ತೆ. ನನ್ನ ಬೆನ್ನ ಹಿಂದೆ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರು ಸುಮ್ಮನೆ ಕೋಪದ ಮುಖ ಮಾಡ್ತಾರೆ, ಆದರೆ ಯಾವತ್ತೂ ನನ್ನನ್ನು ನೀನು ಹಿಂಗೆ ಮಾಡಬೇಡ ಅಂತ ಹೇಳಿದೆ ನನ್ನನ್ನು ಸಪೋರ್ಟ್ ಮಾಡ್ತಾರೆ. ಅದಕ್ಕಂತೂ ನಾನು ತುಂಬ ಕೃತಜ್ಞತಳಾಗಿದ್ದೇನೆ. ಇವತ್ತು ಬರಬೇಕಾಗಿದ್ದು ನನ್ನ ಮಗಳು ಅಳಿಯ ಬರಲಿಲ್ಲ. ಬಿಕಾಸ್ ಆಫ್ ಇಂಡಿಗೋ ವಿಮಾನ ಕ್ಯಾನ್ಸಲ್ ಆಗಿದ್ದು, ಅದು ಸಹ ನಂಗೆ ತುಂಬ ದುಃಖ ಆಯಿತು. ಆದರೆ ಏನು ಮಾಡೋಕ್ಕಾಗಲ್ಲ. ಎಲ್ಲ ಆತ್ಮೀಯ ಸ್ನೇಹಿತೆ, ಕಾಲೇಜ್ ಫ್ರೆಂಡ್ಸ್ ಇದ್ದಾರೆ, ಮತ್ತು ನಮ್ಮ ಕಿಟಿ ಫ್ರೆಂಡ್ಸ್ ಇದ್ದಾರೆ, ಆತ್ಮೀಯರಿದ್ದಾರೆ. ಇವರು ರೂಪ ಬಂದಿದ್ದಾರೆ, ಪುಷ್ಪ, ಅಂದರೆ ಎಲ್ಲರ ಹೆಸರು ಹೇಳೋಕ್ಕಾಗ್ತದೆ. ನಮ್ಮ ಪದ್ಮನಾಭ ರೆಡ್ಡಿಯವರ ವೈಫ್ ಬಂದಿದ್ದಾರೆ, ಸುವರ್ಣ ಬಂದಿದ್ದಾರೆ, ಕಳಸದವ್ರ ವೈಫ್ ಬಂದಿದ್ದಾರೆ. ನನಗೆಲ್ಲ ಒಂಥರ ಆತ್ಮೀಯರ ಒಂದು ಗುಂಪಿದು, ಒಂದು ಮನೆಯ ವಾತಾವರಣ ನನಗಿಲ್ಲಿ ಸೃಷ್ಟಿಯಾಗಿದೆ. ನನ್ನ ತಮ್ಮನ ಹೆಂಡತಿ, ಮಕ್ಕಳು ಎಲ್ಲ ಬಂದಿದ್ದು ನನಗೆ ತುಂಬಾ ಸಂತೋಷ. ಆಮೇಲೆ ನಮ್ಮ ಸೂರ್ಯಕೀರ್ತಿ ಇದ್ದಾರೆ, ಮಗನಂತೆ ಅಮ್ಮ ಮಾಡಿ ಅಂದ್ಕೊಂಡು ನನ್ನ ಪುಸ್ತಕವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸುಂದರವಾಗಿ ಮಾಡಿದ್ರು. ಇಲ್ಲಿ ನಾನು ಈ ದಿನದ ಸಂತಸಕ್ಕೆ ಕಾರಣ ಹೇಳ್ತಾ ಹಾಗೆ ಒಂದೆರಡು ಮಾತು ಹೇಳ್ತೀನಿ. ಮೋಡ ಕಟ್ಟಿದ ವಾತಾವರಣ, ಮೈ ನಡಗಿಸುವ ಚಳಿಯ ನಡುವೆ ಕ್ರಾಂತಿಕಾರಕವಲ್ಲದ ಸಣ್ಣಗೆ ಹರಿಯುವ ಜರಿಯಂತೆ ನನ್ನ ಕವಿತಾ ಗುಚ್ಛ ಸೀತೆ ಹೂ. ಮೋಡ ಕಟ್ಟಬೇಕು, ಮಳೆ ಸುರಿಯಬೇಕು, ಇಳೆ ನಲಿಯಬೇಕು. ಆಗಷ್ಟೇ ದೊಡ್ಡ ಮರದ ಕೊಂಬೆಗಳ ಮೇಲೆ ಹಸಿರುಕ್ಕಿಸುವ ಎಲೆಗಳ ನಡುವೆ ಒಂದು ತೆನೆಯಂತೆ ಅರಳುವ ಪುಟ್ಟ ಹೂ ದಂಡೆಯೇ ಸಿತಾಳೆ ದಂಡೆ. ಈ ಹೂವು ನನಗೆ ಬಾಲ್ಯದಿಂದಲೂ ಸೆಳೆದದ್ದು ಸುಳ್ಳಲ್ಲ. ಯಾಕೆ ಅಂದರೆ ನಾನು ಮಲೆನಾಡಲ್ಲಿ ಬೆಳೆದವಳು. ಇದರ ವಿಶಿಷ್ಟ ಗುಣ ನನಗೆ ತುಂಬ ಇಷ್ಟ ಆಗಿದ್ದು. ಈ ಹೂವು ಮರದ ಮೇಲೆಯೇ ಹುಟ್ಟುತ್ತೆ, ಕೊಂಬೆ ದೊಡ್ಡ ಇದರ ಮೇಲೆ ಅರಳುತ್ತೆ,
ಆದರೆ ಯಾಕೆ ನಾನು ಈ ಪುಸ್ತಕಕ್ಕೆ ಈ ಹೆಸರನ್ನು ಇಟ್ಟೆ ಅಂದರೆ, ಸೀತೆ ಹೂವು ಮರದ ಮೇಲೆ ಡಿಪೆಂಡೆಂಟ್ ಅಲ್ಲ. ಅದು ತಾನು ಇಂಡಿಪೆಂಡೆಂಟಾಗಿ ಮರದಿಂದ ಯಾವ ಸ್ವಾದವನ್ನು ಸಹ ಹೇಳ್ಕೊಳ್ಳದೆ ತನ್ನ ಬೇರನ್ನು ಗಾಳಿಗೆ ಚಾಚಿ ಆ ಗಾಳಿಯನ್ನು ನೀರನ್ನು ಕುಡಿದು ತಾನು ಬೆಳೆದು, ಅಂದರೆ ಮರದ ಆಧಾರ ಬೇಕು ಹೆಣ್ಮಕ್ಳಿಗೆ, ಅದ್ರ ಜೊತೆಗೆ ಸ್ವಾತಂತ್ರ್ಯ ಒಂದು ಬೇಕು. ಅದನ್ನು ಉಸಿರಾಡಿ ಹೀರಿ ತಾನೇ ಆ ಮಳೆಯ ಹನಿಯನ್ನು ಹೀರಿ ಒಂದು ಪುಟ್ಟ ಪುಟ್ಟ ಹೂಗುಚ್ಛವಾಗಿ ಅರಳಿ ವರ್ಷಕ್ಕೊಂದ್ಸಲ ಆ ಸೀತೆಯ ಹೂವು ಅರಳುವುದು, ಅದನ್ನು ಕಾಣುವುದು ನಿಜವಾಗ್ಲೂ ಅದು ನನಗೆ ಬಹಳ ಪ್ರೀತಿಯ ಹೂವು. ಅದು ಆ ಹೂವು ನೋಡುವಾಗೆಲ್ಲ ನಾನು ಅಂದ್ಕೊಳ್ತಾ ಇದ್ದೆ, ನಾವು ಸೀತಾಳೆ ದಂಡೆ ಥರ ಇಂಡಿಪೆಂಡೆಂಟಾಗಿ ಬೆಳಿಬೇಕು ಅಂತ. ಆದರೆ ಮರದ ಆಶ್ರಯ ಬೇಕು ಅಂತ ಹೇಳ್ತೀನಿ. ಬಹುಶಃ ಎಲ್ಲ ಹೆಣ್ಮಕ್ಳಿಗೂ ಈ ರೀತಿಯ ಆಶ್ರಯದಲ್ಲಿದ್ದರೂ ತನ್ನದೇ ಆದ ತನ್ನತನವನ್ನು ಉಳಿಸಿಕೊಳ್ಳುವ ಪ್ರಕೃತಿಯಂತೆ ತಾನು ಇರಲು ಬಯಸುತ್ತಾಳೆ. ಸಾಮಾಜಿಕವಾಗಿ ನಾವು ಕಂಡಂತಹ ಅನುಭವಿಸಿದಂತಹ ಕೆಲವೊಂದು ಧ್ವನಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸಿದ್ದೇನೆ. ಎಷ್ಟೋ ಬಾರಿ ಹೇಳಲು ಆಗದ ಚಡಪಡಿಕೆಗಳು, ಭಾವನೆಗಳು ನಮ್ಮನ್ನು ನಾವು ಬಿಡಿಸಿಕೊಂಡು ನಿರಾಳವಾಗುವುದೇ ಕವಿತೆ ಅಂತ ನನ್ನ ಭಾವನೆ. ಇನ್ನು ಇದು ನಮ್ಮ ಮನೋವ್ಯಾಕುಲಗಳಿಗೆ ನಾವೇ ಕೊಟ್ಟುಕೊಳ್ಳುವ ಥೆರಪಿ ಅಂತ ಅನಿಸುತ್ತೆ ನನಗೆ. ಯಾವುದೋ ಒಂದು ದುಃಖವನ್ನು ನಾವು ಆಚೆ ಹಾಕುವಾಗ ಅಥವಾ ಸಂತೋಷವನ್ನು ಆಚೆ ಹಾಕುವಾದ್ರೂ ಈ ಪದ್ಯಗಳು ಅರಳುತ್ತವೆ ಅನ್ನೋದು ನನ್ನ ಭಾವನೆ. ಯಾಕೋ ನನ್ನನ್ನು ಬುದ್ಧ ಬಹಳವಾಗಿ ಕಾಡಿಸ್ತಾ ಇರುತ್ತೆ. ಯಾವಾಗಲೂ ಸಹ ನಮ್ಮಲ್ಲಿ ಒಂದು ಬುದ್ಧದ ಸ್ಟ್ಯಾಚ್ಯೂ ಸಹ ಇದೆ. ಬುದ್ಧ ನೀನೇನೋ ಆರಾಮಾಗಿ ಹೋಗಿ ಕೂತ್ಕೊಂಡ್ಬಿಟ್ಟೆ, ಆದರೆ ನಾನು ಹೋಗಬೇಕು ಅಂದರೆ ಎಲ್ಲಾಗತ್ತೆ. ಯಾವ ಹೆಣ್ಮಕ್ಳು ಸಹ ಬುದ್ಧನಂತೆ ತನ್ನ ಸಂಸಾರವನ್ನು, ಮಗುವನ್ನು, ಈ ಕಡೆ ಹಸಿದ ಗಂಡನನ್ನು ಬಿಟ್ಟು ಹೋಗಲಿಕ್ಕೆ ಯಾವ ಹೆಣ್ಮಕ್ಳು ಸಹ ರೆಡಿ ಇರಲ್ಲ. ಬುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಬುದ್ಧ ಆಗ್ಬೋದು, ಬುದ್ಧನ ಹೆಂಡತಿ ಯಶೋಮತಿ ಬುದ್ಧ ಆಗಲಿಲ್ಲ, ಅವಳು ಯಶೋಮತಿ ತಾಯಿ ಅಷ್ಟೇ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ 12 ವರ್ಷಕ್ಕೊಮ್ಮೆ ಅರಳುವ ನೀಲಿ ಕುರಂಜಿ ಹೂ ಬಗ್ಗೆ ಹೇಳ್ತೀನಿ. ಅದು 12 ವರ್ಷಕ್ಕೊಮ್ಮೆ ಬೆಟ್ಟದಲ್ಲಿ, ನಿಮಗೆ ಗೊತ್ತು ಮಲೆನಾಡಿನ ಬೆಟ್ಟಗಳಲ್ಲಿ, ಈಗ ಚಿಕ್ಕಮಗಳೂರಿನ ಬೆಟ್ಟದಲ್ಲಿ ಹರಡುತ್ತೆ. ಆದರೆ 12 ವರ್ಷಕ್ಕೊಂದ್ಸಲ ಹರಡುತ್ತೆ. ಅದ್ರ ಬೀಜಗಳೆಲ್ಲ ಹೂತೋಗಿರುತ್ತೆ. ಯಾವಾಗಲೂ ಒಂದು ಮಳೆಗೆ, ಚಳಿಗೆ, ಬಿಸಿಲನ್ನು, ಬೆಳದಿಂಗಳನ್ನು, ಕತ್ತಲೆಯನ್ನು, ಗಾಳಿಯನ್ನು ತಗೊಂಡು ಅದು 12 ವರ್ಷಕ್ಕೊಂದ್ಸಲ ಅರಳಿ ಬೆಟ್ಟದ ತುಂಬ ಚೆಲ್ಲಾಡಿ ತನ್ನ ಇರುವಿಕೆಯನ್ನು ಸೂಚಿಸುವುದು ನೀಲಿ ಕುರಂಜಿ ಹೂವು. ಹಾಗೆ ಹೆಣ್ಮಕ್ಳಲ್ಲಿರುವ ಪ್ರತಿಭೆ ಯಾವಾಗಲೂ ಮುಚ್ಚಿ ಹೋಗಿರ್ಬೋದು. ನಿಮಗೆ ಯಾರೋ ಮಣ್ಣು ಹುಯ್ದಿರ್ಬೋದು, ತುಳಿದಿರ್ಬೋದು, ಹಾದಿಗುಂಟ ಅದನ್ನು ಹೋಗಿರ್ಬೋದು. ಯಾವತ್ತೋ ಒಂದಿನ ಯಾವುದೋ ಒಂದು ಮಳೆಗೆ, ಯಾವುದೋ ಒಂದು ನೀರ ಹನಿಗೆ, ಯಾವುದೋ ಒಂದು ಗಾಳಿಗೆ ತಾನು ಅರಳಿ ತನ್ನಲ್ಲಿರುವ ಪ್ರತಿಭೆಯನ್ನು ಬೆಟ್ಟದ ತುಂಬ ಚೆಲ್ಲಾಡುವ ನೀಲಿ ಕುರಂಜಿಯಂತೆ ಈ ಹೆಣ್ಮಕ್ಕಳ ಪ್ರತಿಭೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನೀಲಿ ಕುರಂಜಿ ಸಹ ನನಗೆ ತುಂಬ ಒಂದು ಇಷ್ಟವಾದ ಹೂವು ಅಂತ ಹೇಳ್ತೀನಿ. ಹಾಗೆ ಕಾಫಿ ನಾಡಿನವಳಾದ್ರಿಂದ ಕಾಫಿಯ ಲೈಫು, ಕಾಫಿ ಕಪ್ಪು ಮತ್ತು ಲೈಫ್ ಇಷ್ಟ ನನಗೆ. ಕಾಫಿ ಎಷ್ಟು ಪ್ರೊಸೆಸ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಕಿತ್ತ ಮೇಲೆ ಅದನ್ನು ಒಣಗಿಸಿ, ಅದನ್ನು ಅಡ್ ಮಾಡಿ, ಬೀಜ ಹುರಿದು ಪುಡಿಯಾಗಿ, ಅದು ಘಮ ಆಗಿ, ಅದು ಕಾಫಿ ಪುಡಿಯಾಗಿ ನಿಮಗೆ ಕಾಫಿ ಸೇರೋ ಅಷ್ಟೊತ್ತಿಗೆ ಅದು ತುಂಬ ಪ್ರೋಸೆಸ್ ಎಲ್ಲ ನಡೆದೋಗುತ್ತೆ. ಹಾಗೆ ಜೀವನದ ಹಲವು ಹಂತಗಳನ್ನು ದಾಟಿ ನಾವು ಕಾಫಿ ಕುಡಿಯೋ ಹೊತ್ತಿಗೆ ನಾವು ನಿಜವಾದ ಶರಣನಂತೆ ಆಗಿಬಿಟ್ಟಿರ್ತೀವಿ. ಬದುಕಿನ ಎಲ್ಲ ಹಂತಗಳನ್ನು ದಾಟಿ ನಿಜವಾದ ಶರಣ ಆಗೋದು ನಾವು ಕಾಫಿಯ ಬೀಜದ ಪ್ರೋಸೆಸ್ ಥರ. ಕಾಫಿ ಕಪ್ ಮತ್ತು ಲೈಫು ನನ್ನ ಪ್ರೀತಿಯ ಕವಿತೆ. ಹಾಗೆ ನಾನು ಏನೋ ಕಡಿದು ಕಟ್ಟೆ ಹಾಕಿದ್ದೀನಿ ಎಂದು ಬರದಿ, ಕೊನೆಗೆ ನನ್ನ ಜೀವನ ಇಷ್ಟೊಂದು ವಯಸ್ಸಾಯ್ತಲ್ಲ, ಈಗ ತಿರುಗಿ ನೋಡ್ತಾ ಇದ್ದೀನಿ, ನನ್ನ ಡೈರಿಯಲ್ಲಿ ಪ್ರತಿದಿನ ಬರೆಯುತ್ತಿದ್ದ ಪುಟಗಳೆಲ್ಲ ಖಾಲಿ ಖಾಲಿ ಹಾಳೆ. ಇದು ಸಹ ನನ್ನ ಅತ್ಯಂತ ಆಲಯ ಬಯಲೊಳಗೋ ಎಲ್ಲರೂ ನಾವು ಅನ್ಕೊತೀವಿ, ನಾನೇನೋ ಭಾಳ ಮಾಡಿಬಿಟ್ಟೆ, ನನ್ನ ಮಕ್ಕಳಿಗೆ ಮಾಡಿದೆ, ಮರಿಗೆ ಮಾಡಿದೆ, ಅವ್ರಿಗೆ ಮಾಡಿದೆ, ಇವ್ರಿಗೆ ಮಾಡಿದೆ. ಕಡೆಗೆ ತಿರುಗಿ ನೋಡಿದರೆ ಏನೂ ಇಲ್ಲ, ಖಾಲಿ. ಇದು ನಮ್ಮ ಜೀವನದ ಒಂದು ಆಧ್ಯಾತ್ಮದ ಪಯಣ ಥರ. ಕಡೆಗೆ ಏನೂ ಇರೋದಿಲ್ಲ. ನಮ್ಮನ್ನು ನಾವು ಸಂತೈಸಿಕೊಳ್ಳಬೇಕು, ನಮ್ಮ ಜೀವನವನ್ನು ನಾವು ಸಂತೈಸಿಕೊಳ್ಳಬೇಕು ಅನ್ನೋದು ಆಲಯ ಬಯಲೊಳಗೋ ಅನ್ನುವಂತಹ ಕವಿತೆಯ ಒಂದು ಆಶಯ ರೂಪ. ಹಾಗೆ ಪ್ರಕೃತಿಯಲ್ಲಿ ಮೌನವಾಗಿ ಅರಳುವ ಹೂವು, ಹಾಡುವ ಹಕ್ಕಿ, ಬೆಳಗುವ ಸೂರ್ಯ ನನ್ನ ಕಣ್ಣ ಮುಂದೆ ತೆರೆದುಕೊಳ್ಳುತ್ತೆ. ಆದರೆ ಯಾಕೋ ರಾತ್ರಿಯ ಚಂದ್ರ, ನಕ್ಷತ್ರಗಳಿಗಿಂತ ನನಗೆ ಬೆಳಗಿನ ಭಾವಗಳೇ ಇಷ್ಟ. ಬೆಳಕರಿಯೋದು, ಹಕ್ಕಿಗಳು ಹಾಡೋದು ಅದೇ ಇಷ್ಟ ಅಂತ ಕಾಣುತ್ತೆ ನನಗೆ. ಬೆಳಗಿನ ಭಾವಗಳ ಸಣ್ಣ ಸಣ್ಣ ಹೂಗುಚ್ಛವೇ ಈ ಸೀತೆ ಹೂ. ಇದನ್ನು ನಿಮ್ಮ ಮಡಿಲಿಗಿರಿಸಿದ್ದೀನಿ. ಈ ಸುಂದರ ಸಂಜೆಯನ್ನು ನನ್ನ ಐರಾಳ ಕೃತಿ. ನಿಜವಾಗ್ಲೂ ಇದೊಂದು ನನಗೆ ಅತ್ಯಂತ ಪ್ರೌಡು. ನಾನಿವತ್ತು ಆ್ಯಕ್ಚುಲಿ ನನ್ನ ಪುಸ್ತಕ ಬರೆದಿದ್ರೂ ಪರವಾಗಿಲ್ಲ, ನನ್ನ ಮೊಮ್ಮಗಳ ಪುಸ್ತಕವನ್ನು ನಾನು ಮಾಡಲೇಬೇಕು. ಅದು ಅಮ್ಮಮ್ಮ ನಾನು ಕವಿತೆ ಬರೆದೀನಿ ಅಂತ ಒಂದು 8 ವರ್ಷದ ಮಗು ನನಗೆ ತೋರಿಸಿದಾಗ ನನಗೇನೋ ಒಂಥರ
ತುಂಬ ರೋಮಾಂಚನ ಅನಿಸ್ತು. ಆಮೇಲೆ ಅದು ಕೆಲವು ಕವಿತೆಗಳನ್ನು ಕಳಿಸ್ತಾ ಇತ್ತು. ನಾನು ಅದನ್ನೆಲ್ಲ ಸೇರಿಸಿ ನಮ್ಮ ಇಂಗ್ಲೀಷ್ ಪ್ರೊಫೆಸರ್ ಟಿ ಪಿ ಅಶೋಕ್ ಅವರಿಗೆ ಕಳಿಸ್ದೆ. ಅವರು ಸಹ ಮಗುವಿಗೆ ತುಂಬ ಜಾಣ್ಮೆ ಇದೆ ಅಮ್ಮ, ತುಂಬ ಸರ್ ಹೇಳಿದ್ರು, ರಘುನಾಥ್ ಚಹಾ ಸರ್ ಅಷ್ಟು ಚೆನ್ನಾಗಿ ಹೇಳಿದ್ರು, ಪ್ರತಿಭಾ ಮೇಡಮ್, ಸುಜಾತ ಅವರು ಹೇಳಿದ್ರು, ಎಲ್ಲರೂ ಹೇಳಿದ್ರು ಆ ಮಗುವಿನ ಕವಿತೆಗಳಲ್ಲಿ ಮಗುವಿನ ಮನಸ್ಸಿಲ್ಲ, ತುಂಬ ಒಂದು ದೊಡ್ಡ ಪ್ರೌಢ ಬುದ್ಧಿವಂತ ಮಗುವಿನ ಜಾಣತನ, ಯೋಚನಾ ಲಹರಿ ಎಷ್ಟು ಚೆನ್ನಾಗಿದೆ ಅಂತ. ಯಾಕೆಂದರೆ ನಾನೇನು ಬಹಳಷ್ಟು ಇಂಗ್ಲೀಷ್ ಪ್ರೌಢಿಮೆ ಉಳ್ಳವಳಲ್ಲ, ಆದ್ದರಿಂದ ಅಂದ್ಕೊಂಡೆ ಇವತ್ತು ನನ್ನ ಕೃತಿ ಹೊರಗೆ ಬರೆದಿದ್ರೂ ಪರವಾಗಿಲ್ಲ, ನಮ್ಮ ಪುಟಾಣಿ ಐರಳ ಕೃತಿ ಇವತ್ತು ಬರಲೇಬೇಕು, ಅದನ್ನು ನಾನು ಲೋಕಾರ್ಪಣೆ ಮಾಡಲೇಬೇಕು. ಅದನ್ನು ಅಟ್ಲೀಸ್ಟ್ ಒಂದು ಸಾಹಿತ್ಯ ಪ್ರಪಂಚಕ್ಕೆ ನಮ್ಮಂಗೆ ಲೇಟಾಗಿ ಬಸ್ ಹತ್ತಿ ಆ ಕಡೆ ಈ ಕಡೆ ನೋಡಿ ಸೀಟ್ ಇಲ್ಲದೆ ಒದ್ದಾಡಿ ನನ್ನ ಕವಿತೆ ಪಯಣದಲ್ಲಿದೆ. ಕೊನೆಗೆ ಸೀಟ್ ಸಿಕ್ತು ನನಗೆ, ಪ್ರತಿಭಾ ಮೇಡಮ್ ಸೀಟ್ ಕೊಟ್ಟಿದ್ದಾರೆ ಇವತ್ತು ಕವಿಯಾಗಿ. ಆ ಥರ ಒಂದು ಆಗೋದು ಬೇಡ. ನನ್ನ ಮೊಮ್ಮಗಳು ಸಹ ಈಗಲಿಂದಲೇ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶಿಸಲಿ ಅನ್ನುವಂಥ ತುಂಬ ಆಸೆ, ತುಂಬ ಪ್ರೀತಿಯಿಂದ ಈ ಪುಸ್ತಕವನ್ನು ನಾನು ಐರಳ ಪೆಟಲ್ಸ್, ಅದು ಪೆಟಲ್ಸ್ ಅಂತ ಬರೆದು ಹೈಕು ಬರೆದು ಅದರ ಸ್ವಂತ ಅಕ್ಷರದಲ್ಲಿ ಕಳಿಸಿತ್ತು. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಓ ಪುಟಾಣಿ ನೀನು ಗ್ರೇಟ್ ಕಣೋ ಅಂತ ಅಂದ್ಕೊಂಡೆ. ಅದರ ಪುಸ್ತಕವನ್ನು ಲೋಕಾರ್ಪಣೆ ಮಾಡಲೇಬೇಕಿವತ್ತು ಅಂತೇಳಿ ನಿರ್ಧಾರ ಮಾಡಿ ನನ್ನೆರಡು ಪುಸ್ತಕಗಳನ್ನು ಈ ದಿನ ನಿಮ್ಮ ಕೈಗಿರಿಸಿದ್ದೀನಿ, ನಿಮ್ಮ ಮಡ್ಲಿಗಿರಿಸಿದ್ದೀನಿ. ಓದಿ ಪ್ರತಿಕ್ರಿಯಿಸಿ. ಎಲ್ಲರಿಗೂ ಸಹ ಇಲ್ಲಿ ಬಂದು ಈ ಸಂಜೆಯನ್ನು ಸುಂದರವಾಗಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಬಂದ ಎಲ್ಲ ಆತ್ಮೀಯರಿಗೂ, ಎಲ್ಲ ಸ್ನೇಹಿತೆಯರಿಗೂ, ಮನೆಯವರಿಗೂ, ಕುಟುಂಬದವರಿಗೂ, ನಮ್ಮ ಒಂಥರ ನನಗೆ ತುಂಬ ಆತ್ಮೀಯರೆಲ್ಲರೂ ಇಲ್ಲಿರೋದು ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಿಜವಾಗ್ಲೂ ಇದೊಂದು ಸುಂದರವಾದ ಪುಸ್ತಕ ಬಿಡುಗಡೆ ಸಮಾರಂಭ ಅಂದ್ಕೊಳ್ತೀನಿ. ಅಷ್ಟೇ ಅಲ್ಲ, ನನಗೆ ಗೆಸ್ಟ್ಗಳು ಸಹ ತುಂಬ ಆತ್ಮೀಯರಾದವರು ಬಂದಿದ್ದು ಈ ದಿನ ನನಗೊಂದು ತಲೆಯಲ್ಲಿ ಒಂದು ಕೋಡ್ ಮೂಡಿದೆ. ರಶ್ಮಿಯವ್ರು ಬಂದು ತುಂಬ ಚೆನ್ನಾಗಿ ಸಂಗೀತ ಹಾಡಿದ್ರು. ಪಾಪ ಅವರು ಗೀಗಿ ಪದದವರು ಆರಂಭ ಮಾಡಿ ಒಳ್ಳೆಯ ತುಂಬ ಚಂದದ ಹಾಡುಗಳನ್ನು ಹಾಡ್ತಾರೆ. ಸಮಯ ಸಾಕಾಗಲಿಲ್ಲ ಅವರಿಗೆ. ಇಂತಹ ಒಂದು ಸುಂದರವಾದ ವಾತಾವರಣ ಸಿಕ್ಕಿದ್ದಕ್ಕೆ ಆ ದೇವರಿಗೂ ಸಹ ಒಂದು ಕೃತಜ್ಞತೆಗಳನ್ನು ಹೇಳ್ತೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.